Fourth question. Scepter shows the force of temporal power. In contrast, what or whose quality does mercy stand for? Okay. ಇಲ್ಲಿ ಕ್ವಶನ್ ಯಾವ ತರ ಇದೆ ನೋಡಿ. ಸೆಪ್ಟರ್, ಸೆಪ್ಟರ್ ಅಂತಂದ್ರೆ ಅ ಡೆಕೋರೇಟಿವ್ ರಾಡ್ held by king or queen. ಓಕೆ ಅಂತಂದ್ರೆ ರಾಜದಂಡ. ಇಟ್ ಶೋಸ್ ದ ಫೋರ್ಸ್ ಆಫ್ ಟೆಂಪೋರಲ್ ಪವರ್. ಟೆಂಪೋರಲ್ ಪವರ್ ಅಂದ್ರೆ ಲೌಕಿಕ ಶಕ್ತಿ ಅಂತ ಹೇಳ್ಬೋದು ನೀವು. ಟೆಂಪೋರಲ್ ಪವರ್ ಅಂದ್ರೇನು? ಲೌಕಿಕ ಶಕ್ತಿ, ಬಾಹ್ಯ ಶಕ್ತಿ. ಓಕೆ. ಇನ್ ಕಾಂಟ್ರಾಸ್ಟ್, ವಾಟ್ ಆರ್ ಹೂಸ್ ಕ್ವಾಲಿಟಿ ಡಸ್ ಮರ್ಸಿ ಸ್ಟ್ಯಾಂಡ್ ಫಾರ್? ಈಗ ಸೆಪ್ಟರ್, ರಾಜದಂಡ ಅನ್ನೋದು ಲೌಕಿಕ ಶಕ್ತಿ ಅಥವಾ ರಾಜನ ಒಂದು ಪವರ್ ಅನ್ನ ಸೂಚಿಸುತ್ತೆ. ಅದಕ್ಕೆ ವಿರುದ್ಧವಾಗಿ, ಕಾಂಟ್ರಾಸ್ಟ್ ಅಂತಂದ್ರೆ ಏನು ಮಕ್ಕಳೇ? ವಿರುದ್ಧ. ಕಾಂಟ್ರಾಸ್ಟ್ ಅಂದ್ರೆ ವಿರುದ್ಧ. ವಿರುದ್ಧವಾಗಿ ಮರ್ಜಿ ಯಾವುದು? ಯಾವುದು ಮರ್ಜಿ ಅನ್ನೋದು ಯಾವ ಬಲವನ್ನ ಸೂಚಿಸುತ್ತೆ? ಓಕೆ. ಸೊ ಸೆಪ್ಟರ್ ಲೌಕಿಕ ಶಕ್ತಿಯನ್ನ ಸೂಚಿಸಿದ್ರೆ ಮರ್ಜಿ ಯಾವ ಶಕ್ತಿಯನ್ನ ಸೂಚಿಸುತ್ತೆ ಅನ್ನೋದು. ಈಗ ಆನ್ಸರ್ ನೋಡೋಣವಾ? ಅ ಸೆಪ್ಟರ್ ಇಸ್ ದ ಸಿಂಬಲ್ ಆಫ್ ಕಿಂಗ್ಸ್ ಅರ್ಥ್ಲಿ ಪವರ್. ಇದು ನಿಮ್ ಪೋಯಮ್ ಅಲ್ಲೇ ಹೇಳಿದ್ದಾರೆ ಅಲ್ವಾ? ಅ ಸೆಪ್ಟರ್ ಇಸ್ ದ ಸಿಂಬಲ್. ಸಿಂಬಲ್ ಅಂದ್ರೆ ಚಿಹ್ನೆ ಅನ್ನೋದು. ಓಕೆ. ಅ ಕಿಂಗ್ಸ್ ಅರ್ಥ್ಲಿ ಪವರ್, ಲೌಕಿಕ ಶಕ್ತಿ. ನಾನು ಹಾಗೆ ಹೇಳ್ದಾಗೆ ಅರ್ಥ್ಲಿ ಪವರ್ ಅಂದ್ರೆ ಏನು? ಟೆಂಪೋರಲ್, ಅರ್ಥ್ಲಿ ಎರಡು ಒಂದೇನೆ. ಅರ್ಥ್ಲಿ ಪವರ್ ಅಂದ್ರೆ ಲೌಕಿಕ ಶಕ್ತಿ, ಬಾಹ್ಯ ಶಕ್ತಿ. In the poem, it contrasts with the quality of mercy. ಅಂದ್ರೆ ಈ ಪೋಯಮ್ ಅಲ್ಲಿ ಏನ್ ಹೇಳಿದ್ದಾರೆ? ಅರ್ಥ್ಲಿ ಪವರ್ ಮತ್ತೆ ಮರ್ಸಿ ಎರಡೂ ಕೂಡ, ಕ್ವಾಲಿಟಿ ಆಫ್ ಮರ್ಸಿ ಎರಡೂ ಕೂಡ ವಿರುದ್ಧವಾಗಿವೆ. ಹೇಗೆ? ಮರ್ಸಿ ವಿಚ್ ಈಸ್ ಈಕ್ವೇಟೆಡ್ ಟು ದ ಡಿವೈನ್ ಪವರ್ ಆಫ್ ಗಾಡ್. ಈಕ್ವೇಟೆಡ್ ಅಂದ್ರೆ ಈಕ್ವಲ್, ಸಮದೂಗಿಸುವುದು. ಯಾವುದಕ್ಕೆ ಸಮದೂಗಿಸಿದ್ದಾರೆ? ಸಮ. ಈಕ್ವಲ್ ಅಂತಂದ್ರೆ ಸಮ. ಯಾವುದಕ್ಕೆ ಸಮ ಮರ್ಜಿ ಅನ್ನೋದು? ಮರ್ಜಿ ಈಸ್ ಡಿವೈನ್ ಪವರ್ ಆಫ್ ಗಾಡ್. ದೇವರಲ್ಲಿರುವಂತಹ ಒಂದು ದೈವಿಕ ಶಕ್ತಿಗೆ ಸರಿ ಸಮಾನವಾಗಿದೆ ಮರ್ಜಿ. ಓಕೆ. ಸೊ ಈ ತರ ಟೆಂಪೋರಲ್ ಪವರ್ ಅಥವಾ ಸೆಪ್ಟರ್ ಮತ್ತು ಮರ್ಜಿ ಎರಡೂ ಕೂಡ ವಿರುದ್ಧವಾಗಿವೆ. ರಾಜನಿಗೆ ಯಾವುದು ಶೋಭೆ ತರುತ್ತೆ ಹಾಗಾದ್ರೆ? ಡಿವೈನ್ ಪವರ್ ಆಫ್ ಗಾಡ್, ಮರ್ಜಿ ಅನ್ನೋದು ಶೋಭೆ ತರುತ್ತೆ ಅಂತ. ಓಕೆ. ಸೊ ಐ ವಿಲ್ ರೀಡ್ ಇಟ್ ಒನ್ಸ್. ಅ ಸೆಪ್ಟರ್ ಇಸ್ ದ ಸಿಂಬಲ್ ಆಫ್ ಎ ಕಿಂಗ್ಸ್ ಅರ್ಥ್ಲಿ ಪವರ್. In the poem, it contrasts with the quality of mercy, which is equated to the divine power of God. This is the answer. Okay.